ಜಂತರ್ ಮಂತರ್ನಲ್ಲಿ ಅಭಿಜಿತ್ ದೀಪ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ವಿದ್ಯಾರ್ಥಿಗಳು ಸಂಭ್ರಮಾಚರಣೆಗೆ ಮುಂದಾಗಿದ್ದಾರೆ. ಇನ್ನೆರಡು ಬೇಡಿಕೆ ಈಡೇರಿಸುವಂತೆ ಸಿಜೆಪಿ ಬಿಗಿ ಪಟ್ಟಣ ಕೂಡ ಇದೀಗ ಹಿಡಿತಾ ಇದೆಯಂತೆ. ಅಭಿಜಿತ್ ದೀಪ್ಗೆ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ, ಟ್ವಿಟರ್ ಪೇಜ್ ಅನ್ನ ಆರಂಭಿಸಿದಂತ ವ್ಯಕ್ತಿ ಇವರೇ. ಅಭಿಜಿತ್ ದೀಪ್ಗೆ ಘೋಷಣೆಯನ್ನ ಮಾಡಿದ್ದಾರಂತೆ. ಜಂತರ್ ಮಂತರ್ ವೇದಿಕೆಯ ಮೇಲೆ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ ಅಂತ ಹೇಳಿ. ಅದರ ಜೊತೆಯಲ್ಲೇ ಇನ್ನೆರಡು ಬೇಡಿಕೆ ಈಡೇರಿದ ಮೇಲೆ ಜಂತರ್ ಮಂತರ್ ಖಾಲಿ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸಂಧಾನ ಸಭೆಗೂ ಮುನ್ನ ಟ್ವೀಟ್ ಮಾಡಿರುವಂತಹ ಸಿಜೆಪಿ ವಕ್ತಾರ ಅಭಿಜಿತ್ ದೀಪ್ಗೆ ಜಂತರ್ ಮಂತರಲ್ಲಿ ಅಭಿಜಿತ್ ದೀಪ್ಗೆ ಘೋಷಣೆಯನ್ನು ಮಾಡಿದ್ದಾರೆ. ವೇದಿಕೆಯ ಮೇಲೆ ನಿಂತ್ಕೊಂಡು ಕೈಗೆ ಆಸ್ಪತ್ರೆಗೇನೋ ಅಡ್ಮಿಟ್ ಆಗಿದ್ರು, ಏನೋ ಹುಷಾರಿಲ್ಲ ಅಂತ ಹೇಳಿ ಕೈಯಲ್ಲಿರುವಂತಹ ಆ ಸೂಜಿಯನ್ನು ತೆಗೆಯದೆ ಹಾಗೆ ವೇದಿಕೆಗೆ ಬಂದು ಘೋಷಣೆಯನ್ನು ಮಾಡಿದ್ದಾರೆ. ವಿ ಹ್ಯಾವ್ ಓನ್ ಅವರ್ ಮೂವ್ಮೆಂಟ್ ಅಂತ ಹೇಳಿ, ನಮ್ಮ ಹೋರಾಟದಲ್ಲಿ ನಾವು ಜಯಗಳಿಸಿದ್ದೇವೆ ಅಂತ ಅಭಿಜಿತ್ ದೀಪ್ಗೆ ಘೋಷಣೆಯನ್ನು ಮಾಡಿದ್ದಾರೆ. ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ವಿದ್ಯಾರ್ಥಿಗಳು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಇನ್ನೆರಡು ಬೇಡಿಕೆ ಈಡೇರಿಸುವಂತೆ ಸಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ. ಜಂತರ್ ಮಂತರ್, ನವದೆಹಲಿಯ ಜಂತರ್ ಮಂತರ್, ದಿ ಲೆಜೆಂಡರಿ ಜಂತರ್ ಮಂತರ್, ಅನೇಕ ಹೋರಾಟಗಳನ್ನು ಕಂಡಂತಹ ಜಂತರ್ ಮಂತರ್ ಇದೀಗ ಸಂಭ್ರಮಾಚರಣೆಯ ಬಗೆಯನ್ನು ನೋಡ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ನನ್ನನ್ನ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ನೋಡಿ, ಆರಂಭದಲ್ಲಿ ಎಲ್ಲರೂ ಕೂಡ ನಗಾಡಿದ್ರು, ಈ ಮಕ್ಕಳ ಹತ್ರ ಏನಾಗುತ್ತೆ ಅಂತ ಹೇಳಿದ್ರು, ಲೇವಡಿ ಆಡಿದ್ರು, ಇದೇನು ಆಂಟಿ ನ್ಯಾಷನಲ್ ಅಂತ ಹೇಳಿದ್ರು, ಯಾವುದು NGOಗಳಿಗೆ ಬರ್ತಾ ಇರೋ ಫಂಡ್ಗಳನ್ನು ಇವರು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರು. ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಪೇಜಿಂದ ಆರಂಭವಾದಂಥ ಈ ಹೋರಾಟ ಇವತ್ತು ಇಷ್ಟರ ಮಟ್ಟಿಗೆ ಬಂದು ತಲುಪಿದೆ. ಸ್ವತಃ ಸರ್ಕಾರ ಮಂಡಿ ಊರಲೇಬೇಕಾದಂಥ ಅನಿವಾರ್ಯತೆಗೆ ಬಂದಿದೆ. ನೆನಪಿರಲಿ, 2014ರಿಂದ ಇವತ್ತಿನವರೆಗೆ ಒಂದು ಪ್ರತಿಭಟನೆಗೆ ಮಣಿದು ಸರ್ಕಾರ ನೀಡ್ತಾ ಇರುವಂಥ ಪ್ರಥಮ ರಾಜೀನಾಮೆ ಇದೆ. ಸೊ ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ, ಅಲ್ಲಿ ಜಂತರ್ ಮಂತರಲ್ಲಿ ಸೆಲೆಬ್ರೇಷನ್ ಯಾವ್ಯಾವ ರೀತಿ ಇದೆ ವಿನೋದ್? ಕಾರ್ತಿಕ್, ಒಂದು ದೇಶದ ಯುವ ಜನತೆಯ ಒಂದು ಶಕ್ತಿ ಎದುರುಗಡೆ ಕೇಂದ್ರ ಸರ್ಕಾರದ ಶಕ್ತಿ ಕ್ಷೀಣವಾಯಿತು ಅನ್ನೋದು ಒಂದು ಕಾಣ್ತಿದೆ. ಯಾಕಂದ್ರೆ ಇಲ್ಲಿ ನೋಡಿ, ಕಳೆದ ಒಂದು ತಿಂಗಳಿನಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕಾಗಿ ಅದರಿಂದ ಒಂದು CJP ಪಕ್ಷದವರಾಗಿರಲಿ, ಜೊತೆಗೆ ವಿದ್ಯಾರ್ಥಿಗಳಾಗಿರಲಿ, ಮತ್ತೊಂದು ಕಡೆ ಸೋನಂ ವಾಂಗ್ಚುಕ್ ಆಗಿರಲಿ, ಜೊತೆಗೆ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಿದ್ರು. ಈ ಎಲ್ಲ ಪ್ರತಿಭಟನೆಗೆ ಸೋತು ಕೇಂದ್ರದ ಒಂದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇದು ಸ್ವಯಂ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂಥ ರಾಜೀನಾಮೆ ಅಲ್ವೇ ಅಲ್ಲ. ಯಾಕಂದ್ರೆ ಯಾವಾಗ ಇವರು CJP ಅವರು ಒಂದು ಇವತ್ತು ಮಧ್ಯಾಹ್ನ 3 ಗಂಟೆ ಒಳಗೆ ಡೆಡ್ಲೈನ್ ಕೊಟ್ಟಿರ್ತಾರೋ ಆ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಅತಿ ಹೆಚ್ಚು ಒತ್ತಡವಾಗುತ್ತೆ. ಆ ಒಂದು ಕಾರಣಕ್ಕೆ ಈ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದ ಅಲ್ವೇ ಅಲ್ಲ, ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜೊತೆಗೆ ನರೇಂದ್ರ ಮೋದಿ ಮತ್ತೆ JP ನಡ್ಡಾ ಅವರ ಸೂಚನೆ ಮೇರೆಗೆ ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಒಂದು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆನೆ, ಯಾಕಂದ್ರೆ ಈ ಇಷ್ಟೊಳಗಡೆ ರಾಜೀನಾಮೆ ಕೊಡಬೇಕಿತ್ತು. ಇಷ್ಟೊಂದು ಹೈಡ್ರಾಮಾ ಆಗಿ, ಇಷ್ಟೊಂದು ಪ್ರತಿಭಟನೆ ಆಗಿ, 21 ಜನ ಡೆತ್ ಆಗಿ, ಮತ್ತೊಂದೆಡೆ ಇಷ್ಟೆಲ್ಲ ಕೋಮು ಗಲಭೆಗಳಾಗಿ, ಇಷ್ಟೆಲ್ಲ ಆಗೋಕ್ಕಿಂತ ಮುಂಚೆನೂ ಅವರು ರಾಜೀನಾಮೆಯನ್ನು ಕೊಡಬೇಕಿತ್ತು. ಆದರೆ ಯಾವಾಗ ಪರಿಸ್ಥಿತಿ ಕೇಂದ್ರ ಸರ್ಕಾರದ ಕೈ ಮೀರಿ ಹೋಯಿತು, ಆ ಒಂದು ಸಂದರ್ಭದಲ್ಲಿ ತಮ್ಮ ಸ್ಥಾನಕ್ಕೆ ಇದೀಗ ಅಧಿಕೃತವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವಾಗ ಈ ರಾಜೀನಾಮೆ ಕೊಡ್ತಾರೆ ಅಂದ್ರೆ, ಇವತ್ತು ಮಧ್ಯಾಹ್ನ 3 ಗಂಟೆ ಒಳಗಡೆ ಟೈಮ್ ಇತ್ತು. ಇವರು ಸಚಿವರು ತಮ್ಮ 2 ಕಾಲ್ಗೆನೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಒಂದು ರಾಜೀನಾಮೆ ಕೊಟ್ಟ ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಿರಲಿ, ಜೊತೆಗೆ JP ನಡ್ಡಾ ಮತ್ತೆ ನರೇಂದ್ರ ಮೋದಿ 3 ಜನ ಒಂದು
ಒಂದು ಸೇರಿ ಪ್ರಧಾನಿ ನಿವಾಸದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡ್ತಿದೆ. ಯಾಕಂದ್ರೆ ಈ ಒಂದು ರಾಜೀನಾಮೆ ಕೊಟ್ಟ ಬಳಿಕ ಮುಂದೆ ವಾಟ್ ನೆಕ್ಸ್ಟ್, CJP ಅವ್ರ ಜೊತೆ ಒಂದು ಇನ್ನೊಂದು ಹಂತದ ಮೀಟಿಂಗ್ ಇದೆ, ಕೊನೆಯ ಹಂತದ 3ನೇ ಹಂತದ ಮೀಟಿಂಗ್. ಆ ಮೀಟಿಂಗ್ ಅಲ್ಲಿ ನಾವು ಯಾವ ತರ ಸಿದ್ಧತೆಯಿಂದ ಇರಬೇಕು, ನಮ್ಮ ನಿಲುವುಗಳು ಏನು ಸ್ಪಷ್ಟವಾಗಿ ಹೇಳ್ಬೇಕನ್ನೋ ಎಲ್ಲ ವಿಚಾರವಾಗಿ ಇದೀಗ ಸುದೀರ್ಘವಾಗಿ ಸಭೆಯಲ್ಲಿ ಚರ್ಚೆ ಆಗ್ತಿದೆ. ಈ ಒಂದು ಸಭೆ ಆದ ಬಳಿಕ ನೆಕ್ಸ್ಟ್ ಒಂದು ಜಿತೇಂದ್ರ ಸಿಂಗ್ ಆಗಿರಲಿ, JP ನಡ್ಡಾ ಆಗಿರಲಿ, ಅವರುಗಳು CJP ಪಕ್ಷದ ವಕ್ತಾರರ ಜೊತೆ ಹೋಗಿ ಸಭೆ ಮಾಡ್ತಾರೆ, ತಮ್ಮ ನಿಲುವನ್ನು ಹೇಳ್ತಾರೆ. ಯಾಕಂದ್ರೆ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಅವರು ಇನ್ನೆರಡು ಬೇಡಿಕೆಗಳು ಏನಿವೆ ಅಂದರೆ ಈಗಾಗಲೇ ಯಾರ ಮೇಲೆ ಕೇಸ್ ಹಾಕಿದ್ರೆ ಆ ಕೇಸ್ಗಳನ್ನ ಕೈ ಬಿಡೋದಾಗಿರೋ, ಜೊತೆಗೆ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಧನ ಇದೆ. ಈ ವಿಚಾರದ ಬಗ್ಗೆ ಇವತ್ತು ಮತ್ತೆ 3ನೇ ಹಂತದ ಮೀಟಿಂಗ್ ಇದೆ. ಆ ಒಂದು 3ನೇ ಹಂತದ ಮೀಟಿಂಗ್ನಲ್ಲಿ ಯಾವ ಥರ ಅಂದರೆ ಕೇಂದ್ರ ಸರ್ಕಾರ ಸ್ಪಷ್ಟ ನಿಲುವು ಇರಬೇಕು ಅನ್ನುವ ಸೂಚನೆಯನ್ನು, ಗೈಡ್ಲೈನ್ಸನ್ನು ಖಡಕ್ಕಾಗಿ ಇವತ್ತು ಅಮಿತ್ ಶಾ ಆಗಿರಲಿ, ಜೊತೆಗೆ ನರೇಂದ್ರ ಮೋದಿ ಆಗಲಿ ಈ ಇಬ್ಬರು ಸಚಿವರ ಮೂಲಕ ಕಳಿಸ್ತಾ ಇದ್ದಾರೆ. ಇನ್ನು ಇದೊಂದು ಕಡೆ ಆದರೆ ಇನ್ನು ಮತ್ತೊಂದು ಕಡೆ ಯಾವಾಗ ರಾಜೀನಾಮೆ ಕೊಟ್ಟರು ಒಂದು ಪ್ರಧಾನ ಅವರು, ಅದಾದ ಬಳಿಕ ಒಂದು ಜಂತರ್ ಮಂತರಲ್ಲಿ ಸಂಭ್ರಮ ಯಾವ ಥರದ ಮುಗಿಲು ಮುಟ್ಟಿದೆ ಅಂದರೆ ಒಂದು ಕಡೆ ಜೈಕಾರ ಘೋಷಣೆ ಕೂಗುತ್ತಾ ನಮ್ಮ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಅನ್ನುವ ಘೋಷಣೆಯೊಂದಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭಟನೆಕಾರರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ, ಜೊತೆಗೆ ಇನ್ನೆರಡು ತಮ್ಮ ಬೇಡಿಕೆಗಳಿರಲ್ಲ ಅವುಗಳನ್ನ ಈಡೇರಿಸಲೇಬೇಕು ಕೇಂದ್ರ ಸರ್ಕಾರ, ಅಂದಾಗ ಮಾತ್ರ ನಾವು ನಮ್ಮ ಪ್ರತಿಭಟನೆ ವಿಡ್ರಾ ಮಾಡ್ಕೊಂತೀವಿ ಅನ್ನೋದು ಮಾತನ್ನು ಸಹ ಒಂದು ಹೇಳಿದ್ದಾರೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಈ 2 ಬೇಡಿಕೆಗಳನ್ನ ಈಡೇರಿಸುತ್ತಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಒಂದು ಬೇಡಿಕೆಯನ್ನು ಈಡೇರಿಸಬಹುದು, ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ತಲಾ 1 ಕೋಟಿ ಕೊಡದಿದೆ ಅದನ್ನು ಈಡೇರಿಸಬಹುದು. ಆದರೆ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಕ್ಕಂಥವ್ರ ಮೇಲೆ ಏನು ಕೇಸ್ಗಳಾಗಿದೆವಲ್ಲ ಆ ಕೇಸ್ಗಳು ವಿಡ್ರಾ ಮಾಡೋದ್ರಲ್ಲಿ ಸ್ವಲ್ಪ ಹಗ್ಗ ಜಗಟ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಆ ಗಲಾಟೆ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ರೌಡಿ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಬಂದಿರೋರು, ಜೊತೆಗೆ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಈ ವಾದಕ್ಕೆ CJP ಮುಖಂಡರು ಯಾವ ಥರ ಒಂದು ಮನ್ನಣೆ ಕೊಡ್ತಾರೆ, ಅಥವಾ ಕೇಂದ್ರ ಸರ್ಕಾರ ಹಗ್ಗ ಜಗಟ್ಟಿನಲ್ಲಿ ಕೆಲವೊಂದಿಷ್ಟು ಕೇಸ್ಗಳನ್ನ ವಿಡ್ರಾ ಮಾಡ್ಕೊಳ್ಳಬಹುದು ಅಥವಾ ಕೇಸ್ಗಳನ್ನ ವಿಡ್ರಾ ಮಾಡ್ಕೊಳ್ಳೋದೇ ಇರಬಹುದು. ಆದರೆ ಈ ಒಂದು ಬೇಡಿಕೆಗಳು ಏನಿದೆ ಕೇಂದ್ರ ಸರ್ಕಾರ ಆಲಿಸಿ ಯಾವ ಥರ ಪರಿಹಾರ ಕೊಡುತ್ತೆ ಅನ್ನೋದು ಇದೀಗ ಒಂದು ಸಭೆ, ಯಾವಾಗ ಒಂದು ಕೇಂದ್ರ ಸಚಿವರ ಸಭೆ ಬಳಿಕ CJP ಪಕ್ಷದ ಸಭೆ ಆಗುತ್ತೋ ಅವಾಗ ಇದರ ಸ್ಪಷ್ಟ ನಿರ್ಧಾರ ಹೊರಬೀಳಲಿದೆ. ಕಾರ್ತಿಕ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.